ಪ್ರವಾಸಿ ತಾಣಗಳಿಗೆ ಹಾಗೂ ವಿಹಾರ ಸ್ಥಳಗಳಿಗೆ ಭೇಟಿ ನೀಡುವ ಹೆಚ್ಚಿನವರಲ್ಲಿ ಪರಿಸರ ಸ್ವಚ್ಛತೆಯ ಕುರಿತಾಗಿ ಒಂದು ರೀತಿಯ ಉದಾಸೀನತೆ ಇರುತ್ತದೆ. ತಾವು ನೋಡಬೇಕಾಗಿರುವ ಸ್ಥಳಗಳಿಗೆ ಸಾಮಾನು ಸರಂಜಾಮುಗಳೊಂದಿಗೆ ತೆರಳಿ ಅಲ್ಲಿ ಒಂದಷ್ಟು ಖುಷಿಯ ಕ್ಷಣಗಳನ್ನು ಕಳೆದು ಬಳಿಕ ತಮಗೂ ಆ ಸ್ಥಳಕ್ಕೂ ಸಂಬಂಧವಿಲ್ಲವೆಂಬ ರೀತಿಯಲ್ಲಿ ಹೆಚ್ಚಿನವರು ವರ್ತಿಸುವುದನ್ನು ನಾವು ಕಾಣುತ್ತಿರುತ್ತೇವೆ. ಆದರೆ ಪ್ರವಾಸಿ ತಾಣಗಳು ಕೇವಲ ಮೋಜಿನ ತಾಣಗಳಲ್ಲ, ಬದಲಾಗಿ ನಮ್ಮ ಮೈ ಮನಸ್ಸುಗಳನ್ನು ಆಹ್ಲಾದಗೊಳಿಸುವ, ನಮ್ಮ ಯೋಚನೆಗಳನ್ನು ನವೀನಗೊಳಿಸುವ ಪ್ರಕೃತಿಯ ವರದಾನ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ಈ ಕಾರಣದಿಂದಾಗಿಯೇ ಪ್ಲಾಸ್ಟಿಕ್, ನೀರಿನ ಹಾಗೂ ಮದ್ಯದ ಬಾಟಲ್ಗಳು, ಆಹಾರ ತ್ಯಾಜ್ಯಗಳು ಇತ್ಯಾದಿಗಳನ್ನು ಎಸೆದು ಸ್ವಚ್ಛ ಪರಿಸರವನ್ನು ಕೆಡಿಸಿ ನಮ್ಮ ಕೊಳಕು ಮನಸ್ಸಿನ ದರ್ಶನವನ್ನು ಸಂಕೋಚರಹಿತರಾಗಿ ಲೋಕಮುಖಕ್ಕೆ ತೋರಿಸಿಕೊಳ್ಳುತ್ತಿದ್ದೇವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಅಭಿಯಾನಕ್ಕೆ ದೇಶಾದ್ಯಂತ ವ್ಯಾಪಕ ಬೆಂಬಲ ಸಿಗುತ್ತಿರುವ ವಿಷಯ ನಮಗೆಲ್ಲ ತಿಳಿದಿರುವುದೇ ಆಗಿದೆ. ವೈವಿಧ್ಯಮಯ ಸಂಸ್ಕೃತಿ ಹಾಗೂ ಜನಜೀವನದಿಂದ ಕೂಡಿರುವ ಭಾರತದಲ್ಲಿ ಸ್ವಚ್ಛತೆ ಹಾಗೂ ಪರಿಸರ ನೈರ್ಮಲ್ಯ ಪ್ರಜ್ಞೆ ಎಷ್ಟಿರಬೇಕು ಅಷ್ಟು ಇಲ್ಲದಿರುವುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಸದಾ ತಲೆನೋವಿನ ವಿಷಯವೇ ಆಗಿತ್ತು. ಸ್ವಚ್ಛತೆ ನಮ್ಮ ಮನೆ ಮನೆಗೆ ಸೀಮಿತವಾಗಿದ್ದ ಮನಸ್ಥಿತಿ ಬೆಳೆಯುತ್ತಿದ್ದ ಸಂದರ್ಭದಲ್ಲೇ ಬಂದಂತಹ ಈ ಸ್ವಚ್ಛ ಭಾರತ ಪರಿಕಲ್ಪನೆಯು ದೇಶದ ಜನರನ್ನು ಬಡಿದೆಬ್ಬಿಸಿದೆ. ಮನೆ ಮನೆಗಳಿಗೆ ಸೀಮಿತವಾಗಿದ್ದ ನಮ್ಮ ಸ್ವಚ್ಛತಾ ಕಾರ್ಯ ಇದೀಗ ಸರ್ವವ್ಯಾಪಿಯಾಗಿದೆ. ಇದರಿಂದ ಪ್ರೇರೇಪಿತರಾಗಿ ಹೆಬ್ರಿ ಜೆಸಿಐ ಘಟಕದ ಸದಸ್ಯರು ಸ್ವಚ್ಛ ಭಾರತ ರಾಷ್ಟ್ರೀಯ ಅಭಿಯಾನದ ಅಂಗವಾಗಿ ಕರಾವಳಿಯ ಫೇಮಸ್ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಕೂಡ್ಲು ತೀರ್ಥ ಪರಿಸರದಲ್ಲಿ ಸ್ವಚ್ಛತಾ ಅಭಿಯಾನ ಹಾಗೂ ಸ್ವಚ್ಛತೆಯ ಕುರಿತು ಅರಿವು ಮೂಡಿಸುವ ಮಾದರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಇದರಂಗವಾಗಿ ಮೊದಲಿಗೆ ಕೂಡ್ಲು ಪರಿಸರಕ್ಕೆ ಸಾಗುವ ದಾರಿಯಿಂದ ಆರಂಭಗೊಂಡ ಸ್ವಚ್ಛತಾ ಅಭಿಯಾನವು ಕೂಡ್ಲು ಜಲಪಾತದವರೆಗೆ ಸಾಗಿತು. ಈ ಅಭಿಯಾನದಲ್ಲಿ ಜೆಸಿಐ ಮಹಿಳೆಯರು, ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 50 ಜನರು ಭಾಗಿಯಾಗಿದ್ದರು. ಜೆಸಿಐ ಹೆಬ್ರಿ ಘಟಕದ ಅಧ್ಯಕ್ಷರಾಗಿರುವ ಜೆಸಿ ಪುಟ್ಟಣ್ಣ ಭಟ್ ಅವರ ಮುಂದಾಳತ್ವದಲ್ಲಿ ನಡೆದ ಈ ಅಭಿಯಾನ ಒಂದು ಮಾದರಿ ಕಾರ್ಯಕ್ರಮವಾಗಿ ಮೂಡಿಬಂತು. ನಮಸ್ತೆ, ನಾನು ಜೆಸಿಐ ಪ್ರೆಸಿಡೆಂಟ್ ಹೆಬ್ರಿಯಿಂದ ಪುಟ್ಟಣ್ಣ ಭಟ್. ನೋಡಿ, ನಮ್ಮ ಕೂಡ್ಲು ಕ್ಷೇತ್ರದಲ್ಲಿ ಇಷ್ಟೊಂದು ಕಸ ಇದೆ. ನಮ್ಮ ದೇವರು ಕೊಟ್ಟಂತ ಇಷ್ಟೊಂದು ನಮ್ಮ ನೇಚರ್ನ ನಾವು ಯಾಕೆ ಈ ತರ ಕಸ ಮಾಡಿ ಹಾಳು ಮಾಡಬೇಕು? ಎಲ್ಲ ಭಾರತೀಯರಲ್ಲಿ ನಾವು ಕೇಳ್ಕೊಳ್ಳೋದಿತ್ತು, ದಯವಿಟ್ಟು ಇಲ್ಲಿ ಬನ್ನಿ, ಪ್ರಕೃತಿ ಸೌಂದರ್ಯವನ್ನು ಸವಿಯಿರಿ. ಅದು ಬಿಟ್ಟು ಈ ತರ ಗಲೀಜು ಮಾಡಿ ಪ್ರಕೃತಿಯನ್ನು ನಾಶ ಮಾಡಬೇಕು. ಅಲ್ಲದೆ ಇಲ್ಲಿ ಬರುವಂತ ಪ್ರಾಣಿಗಳು ನೋಡಿ, ಅವು ಬರ್ತವೆ, ಅವತ್ತಿಗೆ ಅವು ನೋಡ್ಕೊಳ್ತವೆ, ನೀರು ಕುಡ್ಕೊಂಡು ಹೋಗ್ತವೆ. ಅದೇ ತರ ಪ್ರಾಣಿಗಿಂತ ನಾವು ಕಡೆ ಆಗ್ಬಾರ್ದು. ಹೇಗೆ ನಾವು ಇಲ್ಲಿ ಬರಬೇಕು, ಅದು ಸೌಂದರ್ಯ ನೋಡ್ಬೇಕು, ಸವಿಬೇಕು, ಹೋಗುದು. ಅದು ಬಿಟ್ಟು ಕಸವನ್ನು ಮಾಡಬೇಡಿ, ದಯವಿಟ್ಟು ನಾವು ಆದಷ್ಟು ಕ್ಲೀನ್ ಮಾಡಬೇಕು. ಇನ್ನು ಮುಂದೆ ಕಸ ಮಾಡಬೇಡಿ ಅಂತ ದಯವಿಟ್ಟು ಎಲ್ಲರಲ್ಲಿ ವಿನಂತಿಸ್ಕೊಳ್ತೇವೆ. ರಾಷ್ಟ್ರ ಮಟ್ಟದಲ್ಲಿ ಸ್ವಚ್ಛ ಭಾರತ ಹೆಸರಿನಲ್ಲಿ ನಡೆಯುತ್ತಿರುವ ಅಭಿಯಾನಕ್ಕೆ ಹಲವಾರು ಗಣ್ಯರು ಕೈಜೋಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಪರಿಸರದ ಸ್ವಚ್ಛತೆಯಲ್ಲಿ ಜವಾಬ್ದಾರಿಯುತ ನಾಗರಿಕರಾಗಿರುವ ನಾವೆಲ್ಲರೂ ಭಾಗಿಯಾದಾಗ ಮಾತ್ರ ಪರಿಸರ ಸ್ವಚ್ಛತೆಯ ಮೂಲಕ ಸ್ವಚ್ಛ ಭಾರತದ ಕನಸು ನನಸಾಗಲು ಸಾಧ್ಯ. ಮೊದಲು ನಮ್ಮ ಮನೆ, ಬಳಿಕ ನಮ್ಮ ಪರಿಸರ ಸ್ವಚ್ಛಗೊಂಡಾಗ ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಶ್ರೀಮಂತಿಕೆಯಿಂದ ಕೂಡಿರುವ ಭಾರತದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ. ಅದೇ ರೀತಿ ಹೆಬ್ರಿ ಜೆಸಿಐನವರ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಗಲಿ ಎಂಬ ಆಶಯ.